ಇವತ್ತು ಬೆಂಗಳೂರಿನ ಮಳೆಯ ಅವಾಂತರವನ್ನು ವೀಕ್ಷಿಸೋದಕ್ಕೆ ಡಿಕೆ ಶಿವಕುಮಾರ್ ಅವರು ಇವತ್ತು ಸಿಟಿ ರೌಂಡ್ಸ್ ಅನ್ನ ಮಾಡಿದ್ದು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಅರ್ಧಕ್ಕೆ ಮೊಟಕಾಗಿದೆ. ಡಿಕೆ ಶಿವಕುಮಾರ್ ಅವರ ಸಿಟಿ ರೌಂಡ್ಸ್ ಊಟಕ್ಕೆ ಲೇಟ್ ಆಯ್ತು ಅಂತ ಹೇಳಿ ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಸಿಟಿ ರೌಂಡ್ಸ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕಾಟಾಚಾರಕ್ಕೆ ಅಂತ ಹೇಳಿ ಸಿಟಿ ರೌಂಡ್ಸ್ ಅನ್ನ ನಡೆಸಿದ್ರು. ಡಿಕೆ ಶಿವಕುಮಾರ್ ಒಂದಷ್ಟು ಭಾಗಗಳಿಗೆ ಮಾತ್ರ ವಿಸಿಟ್ ಕೊಟ್ರು. ಬಟ್ ಹೆಚ್ಚಾಗಿ ಮಳೆ ಬಂದು ಅವಾಂತರ ಎಲ್ಲಿ ಸೃಷ್ಟಿಯಾಗಿದೆ ಆ ಭಾಗಗಳಿಗೆ ಹೋಗಿಲ್ಲ. ಡಿಕೆ ಶಿವಕುಮಾರ್ ಅವರು ಅರ್ಧಕ್ಕೆ ಮೊಟಕುಗೊಳಿಸಿದ್ದಾರೆ. ಯಾಕಂದ್ರೆ ಹೆಚ್ಚಿಗೆ ಮಳೆ ಬಂದಿರುವಂತಹ ಹಾನಿಗೀಡಾಗಿರುವಂತಹ ಪ್ರದೇಶಗಳಿಗೆ ಹೋದ್ರೆ ಜನ ಚೀಮಾರಿ ಹಾಕ್ತಾರೆ. ಸೊ ಹಾಗಾಗಿ ನೋಡಿ, ಚಿಕ್ಕಪೇಟೆ, ಈ ಕೆಆರ್ ಮಾರ್ಕೆಟ್ ಈ ಭಾಗದಲ್ಲೆಲ್ಲ ಈ ಬೀದಿ ಬದಿ ವ್ಯಾಪಾರಿಗಳು ಅಲ್ಲಿ ಹೂ, ಹಣ್ಣು, ತರಕಾರಿ, ಇನ್ನಿತರೆ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದವರು ಮಳೆ ಬಂದೆಲ್ಲ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಏನಾದ್ರೂ ಒಂದು ಸಾಂತ್ವನ ಹೇಳಿ ಅಂತ ಹೇಳಿದ್ರೆ ಅದಾಗದೆ ಅರ್ಧಕ್ಕೆ ಮೊಟಕುಗೊಳಿಸಿ ಬಂದಿದ್ದಾರೆ. ಊಟಕ್ಕೆ ಲೇಟ್ ಆಯ್ತು ಅನ್ನೋ ಕಾರಣಕ್ಕೆ. ಸೊ ಇದು ಕಾಟಾಚಾರದ ಸಿಟಿ ರೌಂಡ್ಸ್ ಅಂತ ಈಗ ಎಲ್ಲೆಡೆ ಚೀಮಾರಿ ಹಾಕ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ವರದ್ ಮಳೆ ಹಾನಿ ಪ್ರದೇಶಗಳಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕಾಟಾಚಾರದ ವಿಸಿಟ್ ಇದು. ಚಿಕ್ಕಪೇಟೆ, ಕೆಆರ್ ಮಾರ್ಕೆಟ್ ಈ ಭಾಗದಲ್ಲೆಲ್ಲ ವಿಸಿಟೇ ಕೊಡದೆ ಬಂದಿದ್ದಾರೆ. ನೋಡಿ, ಎಲ್ಲೆಲ್ಲಿ ಸ್ವಲ್ಪ ಸ್ವಲ್ಪ ಮಳೆ ಬಂದಿದೆ ಅಲ್ಲಿಗೆ ಹೋಗಿದ್ದಾರೆ. ಬಿಟ್ರೆ ಹೆಚ್ಚಾಗಿ ಅವಾಂತರ ಸೃಷ್ಟಿಯಾಗಿರೋ ಜಾಗಗಳಿಗೆ ಹೋಗಿಲ್ಲ. ಊಟದ ಟೈಮ್ ಅಂತ ಹೇಳಿ ಅರ್ಧಕ್ಕೆ ನಿಲ್ಸ್ಬಿಟ್ಟು ವಾಪಸ್ ಬಂದಿದ್ದಾರೆ. ಅಧಿಕಾರಿಗಳಿಗೆ ಏನ್ ಕ್ಲಾಸ್ ತಗೊಂಡ್ರ, ಏನು ಎತ್ತ, ಏನು ಇಲ್ಲ. ಹೆಚ್ಚು ಹಾನಿಗೀಡಾದ ಪ್ರದೇಶಗಳಿಗೆ ತೆರಳದೆ ವಾಪಸ್ ಆಗಿದ್ದಾರೆ. ಬಟ್ ಮಳೆ ಬಂದು ಬೆಂಗಳೂರಿನ ಪರಿಸ್ಥಿತಿ ಅಧೋಗತಿಯಾಗಿದೆ. ರಸ್ತೆ ಮೇಲೆಲ್ಲ ನೀರು ನಿಂತ್ಕೊಂಡು ಕೆರೆಗಳಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಆರ್ ಮಾರ್ಕೆಟ್, ಈ ಚಿಕ್ಕಪೇಟೆ ಭಾಗದಲ್ಲಂತೂ ಹೇಳೋದೇ ಬೇಡ, ಆ ತರ ಪರಿಸ್ಥಿತಿ ಭೀಕರವಾಗಿದೆ. ಮಳೆ ಬಂದಿರೋದು ಒಂದೇ ರಾತ್ರಿಗೆ. ಸೊ ಆ ಒಂದು ಸಿಟಿ ರೌಂಡ್ಸ್ ಸಂದರ್ಭದಲ್ಲಿ ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿದ್ರು. ಬಟ್ ಅದಕ್ಕೂ ಮೊದಲು ಮಾತನಾಡಿದ್ರು ಮಾಧ್ಯಮದವರ ಜೊತೆಗೆ ಡಿಕೆ ಶಿವಕುಮಾರ್. ಏನ್ ಹೇಳಿದ್ರು ಕೇಳೋಣ. ಅಬ್ಸರ್ವ್ ಮಾಡಿದ್ದೀನಿ, ನಾವು ಇಷ್ಟೇ ಪಾಠವನ್ನ ಮುಚ್ಚಬೇಕು ಅಂತೇಳಿ ನೋಡಿದ್ರು. ನಾನೇ ಕಣ್ಣಲ್ಲಿ ನೋಡಿದೆ, ಎಲ್ಲ ಒಂದೊಂದು ಅರ್ಧದಲ್ಲಿ ಗುಂಡಿಗಳಿವೆ. ಭಾಳ ಡೇಂಜರಸ್ ಎಲ್ಲ ಹೇಳಿದ್ದೀನಿ. ಸುಮಾರೆಲ್ಲ ಅಪ್ಲೋಡ್ ಮಾಡ್ತಾ ಇದ್ರೆ ಪೊಲೀಸ್ ಅವ್ರಿಗೂ ಹೇಳಿದ್ದೀನಿ. ಈಗ ತಾನೇ ಡಿಸಿಪ್ಲಿನಲ್ಲಿ ಮಾತಾಡ್ತಾ ಇದ್ದಾರೆ. ಎರಡನೇದು, ಈ ನೀರನ್ನ ಏನು ಮಳೆ ಜಾಸ್ತಿ ಬಂದಾಗ ನುಗ್ತಾ ಇದೆ ಎಲ್ಲ ಕಡೆನೂ. ಇಲ್ಲಿ ಮುಂದಕ್ಕೆ ನಾವು ಅದನ್ನ ವಾಲ್, ರಿಟೈನಿಂಗ್ ವಾಲ್ ಅದನ್ನು ಕಂಪ್ಲೀಟ್ ಮಾಡಲೇಬೇಕಾಗಿದೆ, ಒಂದು ಪ್ರಯಾರಿಟಿ. ಎರಡನೇದು, ನಾನು ಗಮನಿಸಿದ್ದೀನಿ, ಈ ರೋಡ್ ಪಕ್ಕ ಫುಟ್ಪಾತ್ ಮೇಲೆ ವಿಪರೀತ ಡೆಬ್ರಿಸು ಮಣ್ಣುಗಳು ಹಾಕಿದ್ದಾರೆ. ಇದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಲೇಬೇಕು, ಆ ಪ್ರಯಾರಿಟಿ ಎಲ್ಲ ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ಯಾವಾಗ ಡೆಬ್ರಿಸ್ ಇರ್ತದೆ ಫುಟ್ಪಾತ್ ಮೇಲೆ ಅದೇ ಹೊರಗಡೆ ಹೋಗಿ ಮುಚ್ಕೊಳ್ಳೋಂಥದ್ದು. ಸೊ ಅದಕ್ಕೆ ಕಂಪ್ಲೀಟ್ ನನ್ನ ಆಫೀಸರ್ಸ್ ಹೇಳ್ತಾ ಇದೆ, ಅವ್ರಿಗೇನೋ ನಮ್ಮ ಇಂಜಿನಿಯರ್ಗೆ ಒಂದೊಂದು ಲಕ್ಷ ಟ್ಯಾಕ್ಟ್ರು ಕೊಡ್ತಾರೆ. ಏನು ಕ್ಲೀನ್ ಮಾಡಿದಾರೋ ಏನು ಮಾಡಿದಾರೋ ಅದಕ್ಕೆ ಒಂದು ಅಕೌಂಟಬಿಲಿಟಿ ಫಿಕ್ಸ್ ಮಾಡಿದ್ದಾರೆ. ಸೊ ಇವೆಲ್ಲ ಕೆಲವು ನಮಗೆ ಅನುಭವಗಳು ಆಗ್ತಾ ಇದೆ. ಸ್ವಲ್ಪ ಇದಕ್ಕೆ ಈಗಾಗಲೇ ನೆಕ್ಸ್ಟು ಎಲ್ಲ ಕಡೆನೂ ಡ್ರೈನೇಜ್ ಅಕ್ಕಪಕ್ಕ ಇದನ್ನು ರಕ್ಷಣೆ ಮಾಡಲಿಕ್ಕೆ, ರಸ್ತೆಗಳನ್ನ ಮಾಡಲಿಕ್ಕೆ ಈಗಾಗಲೇ ಒಂದು ತೀರ್ಮಾನ ಕೂಡ ಮಾಡಿದ್ದೇವೆ. ಸೊ ಮಳೆ ಇಂಥ ಎಲ್ಲೆಲ್ಲಿ ಲೋ ಲೈಂಗ್ ಏರಿಯಾ ಇದೆ ಅದಕ್ಕೆಲ್ಲ ಮುಂಜಾಗ್ರತೆಯಾಗಿ ವ್ಯವಸ್ಥೆ ಮಾಡೋದು. ಇದು ಮುಂದೆ ಅಲ್ಲ, ಈಗ ಫುಲ್ಲು ಈಗ ಬೆಂಗಳೂರು ಸಿಟಿಲಿ ಮುಂದಕ್ಕೆ ಕಂಪ್ಲೀಟ್ ಎಲ್ಲೆಲ್ಲಿ ಮರಗಳನ್ನ ಈ ಥರ ವಯಸ್ಸಾಗಿದೆ ಮರಗಳು, ಆಮೇಲೆ ಬ್ರಾಂಚಸ್ ತೆಗೆಯೋಂಥದ್ದು, ಇವೆಲ್ಲ ಕೂಡ ಒಂದು ಲಿಸ್ಟ್ ಮಾಡಿಸ್ಬಿಟ್ಟು ಎಲ್ಲ ಕಡೆ ತರಿಸ್ತೀವಿ. ಅದೇ ನಾನು ಚೆಕ್ ಮಾಡಿ ಒಂದು ಮೀಟಿಂಗ್ ಮಾಡ್ತೀನಿ ಸರ್. ಈಗ ಹಾಸ್ಪಿಟ್ಲ್ ವೆಚ್ಚ ಸರ್ ಅವೆಲ್ಲ ನಾವು ನೋಡ್ತೀವಿ. ಹಾಸ್ಪಿಟಲ್ ಎಲ್ಲ ಸರ್